ಜಾನಪದ ಲೋಕದಾಗ 10 ವರ್ಷದಿಂದ ಒಂದ ರೇಂಜಿಗೆ ಹವಾ ಇಟ್ಟಿರುವಂಥ ಕಲಾವಿದರು ನಮ್ಮ ಜೊತೆ ಅದಾರ. ಮತ್ತು ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂಥ ಕಲಾವಿದರು ಇವರ ಅನ್ಕೋತೀನಿ ರೀ. ಮತ್ತು ಈಗಿನ ಕಲಾವಿದರೊಳಗೆ ಜಾಸ್ತಿ ಸಾಂಗ್ ಹಾಡಿರುವಂಥ ಇವರ ಅನ್ಕೋತೀನಿ ನಾನು. ನಿಮಗೆ ಸಾಹಿತ್ಯ ಬರೆಯೋದು ಇಷ್ಟನಾ ನಾನು ಹಾಡೋದು ಇಷ್ಟ? ಹಾಡೋದಷ್ಟು. ನೀವು ಎಷ್ಟು ಸಾಹಿತ್ಯ ಬರೆದ ಟೋಟಲ್? ನಾ ಲೆಕ್ಕ ಇಟ್ಟಿಲ್ಲ. ನಾನು ಹಾಡಿನಿ, ಬೇರೆದವ್ರು ಬರೆದು ಕೊಟ್ಟು ಹಾಡಿನಿ. ಅಂದಾಜು ಎಷ್ಟಾಗಿರ್ಬೋದು ರೀ ನೀವು ಬರೋದು? ನಾ ಬರೆದು ಒಂದು 6,000 6,000 7,000. ಹಾಂ. ನಿಮಗೆ ಫೇವ್ರೇಟ್ ಸಿಂಗರ್ ಯಾರು ರೀ ಜಾನಪದ ಲೋಕದಾಗ? ನನ್ನ ಫೇವ್ರೇಟ್ ಸಿಂಗರ್ ಅಂದ್ರೆ ಮಲೇಶ್ ಪಂಡ್ರೋಳಿ. ಯಾಕಂದ್ರೆ ಕಸದಾಗ ಸಹಿತ ರಸ ತೆಗಿತಾರ ಅವ್ರು. ಹೌದು. ಅಷ್ಟು ಸಾಹಿತ್ಯ ಕೆನಕಿ ಹುಡುಕ್ತಾರೆ. ಸಬ್ರಿ ಡಂಗೆ ಸರ್ದು ಭಾಳ ಓಲ್ಡ್ ಸಾಂಗ್ ಐತಿ, ಭಾಳ ಮೈ ಫೇವ್ರೇಟ್ ಸಾಂಗ್ ಅದು. ಯಾಕೆ ದಸರಾ ಸಾಂಗ್ ಐತ್ರಿ ಅದು. ಯಾಕರೆ ಬರ್ತೈತಿ ಮಹಾನವಮಿ ದಸರಾ, ಯಾಕರೆ ಬರ್ತೈತಿ ಮಹಾನವಮಿ ದಸರಾ, ದಸರಾ ಬಂದರ ಬ್ಯಾಸರ ಗೆಳತಿ, ದಸರಾ ಬಂದರ ಬ್ಯಾಸರ. ಅಣ್ಣ ನಿಮ್ಗೆ ಮೂವಿ ಒಳಗೆ ಒಂದು ಸಾಂಗ್ ಹಾಡಕ್ಕೆ ಅವಕಾಶ ಕೊಟ್ರೆ ಯಾವ ಹೀರೋಗೆ ನೀವು ಸಾಂಗ್ ಕೊಡಕ್ಕೆ ಇಷ್ಟಪಡ್ತೀರಿ? ನಮ್ಮ ಡಿ ಬಾಸ್ ರೀ. ಯಾಕೆ? ದರ್ಶನ್ ಸರ್ ಸಿನಿಮಾ ಅವರೇ ಯಾಕೆ ರೀ? ಅವ್ರು ನಮ್ಮ ಫೇವ್ರೇಟ್. ನಾವು ದೊಡ್ಡ ಫ್ಯಾನ್ ರೀ. ಸಣ್ಣ ವಯಸ್ಸಿಂದ ಅವರು ಚೆನ್ನಾಗಿರ್ತಂದ್ರೆ ಸಿನಿಮಾ ನೋಡ್ಕೊತ ಬಂದಿಲ್ಲ, ಹಿಂಗಾಗಿ ಅವ್ರ ಅಭಿಮಾನಿ. ಈಗ ಅವ್ರದ್ದೊಂದು ಮ್ಯಾಟ್ರ್ ನಡೆದಿಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂಥ ಮ್ಯಾಟ್ರ್ ಬರ್ತಿರ್ತಾವೆ, ಓದ್ತಿರ್ತಾವೆ, ಕೇರ್ ಮಾಡಂಗಿಲ್ಲ ರೀ. ವ್ಯಕ್ತಿ ಹೆಂಗಿರ್ತಾರೆ ಅದನ್ನ ಅಷ್ಟೇ ನೋಡ್ಬೇಕಾಗ್ತದೆ. ನಾವು ಅಭಿಮಾನಿಯಾಗಿ ನೋಡ್ಬೇಕಾದದ್ದು ಅವ್ರ ವ್ಯಕ್ತಿತ್ವ ಹೊರತು ವೈಯಕ್ತಿಕತೆ ಅಲ್ಲ. ಹೌದು. ಅವ್ರ ವ್ಯಕ್ತಿತ್ವ ನೋಡಿ ಅವ್ರ ಫ್ಯಾನ್ ಆಗಿರ್ತೀವಿ ನಾವು. ಇವರೊಂದು ಕೆಟ್ಟ ಕೆಲಸ ಮಾಡಿರ್ತೀಕ್ರಿ ಅಂತ ನಾವು ಬಿಟ್ಟು ಕೂತ್ರೆ ಅವ್ರ ಅಭಿಮಾನಿ ಅನ್ನಂಗಿಲ್ಲ ಅದಕ್ಕೆ. ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಒಂದ್ಸಲ ಅವ್ರು ನಾವು ಫ್ಯಾನ್ ಆಗಿವಿ ಅಂದ್ರೆ ಅವ್ರ ಫ್ಯಾನ್ ಆಗೇ ಇರ್ಬೇಕು. ಹೌದು. ಮಾಳವನ್ನ ನೀವು ಕೂಡಿ ಯಾವ ಸಾಂಗ್ ಹೇಳ್ರಿ? ನಾವು ಅವ್ರು ಕೂಡಿ ಒಂದು ಪಂಚಿ ಸಾಂಗ್ ಮಾಡಿದ್ದೆವು. ಆಷಾಢ ಗಾಳಿ ಬೀಸೆಡ್ ಬಿಡಿಯೋತೈತಿ, ನಾನು ಬಸಣ್ಣ ಬಾಳು ಮಾಳು ನಾನು, ಅದೊಂದು ಸಾಂಗ. ಮುಂದೆ ಅವ್ರ ಸ್ಟುಡಿಯೋದಾಗ ಒಂದು ಸಣ್ಣ ರಿಂಗ್ಟೋನ್ ಮಾಡ್ಕೊಂಡ್ ಬಂದಿದ್ವಿ ಅವ್ರ ಬರ್ತಡೇ ದಿನ. ಹೌದೌದು. ಪಲ್ಸರ್ ಮಾಲಕ್ತಿ ಅಂತೀವಿ ಅದೊಂದು. ಈಗ ಮುಂದಿನ ದಿವ್ಸನ್ಯಾಗ ಮಾಡೋಣ ಜೋಡಿ ಯಾವ ಸಾಂಗ್ ಬರೋದಾನ್ರಿ? ಹಾಂ ಬರ್ತಾವ್ರಿ. ಮಾಡ್ಬೇಕು ಅನ್ನೋದೈತಿ. ಮಾಡ್ಬೇಕ್ರಿ.